ಸಿಲಿಕಾನ್ ಸಿಟಿ ಜನರಿಗೆ ಕೊಳಚೆ ನೀರಿನ ಭಾಗ್ಯನ ಅಂತ ಕುಡಿಯೋಕ್ಕೂ ಆಗಲ್ಲ, ಈ ಕಡೆ ಬಳಸೋಕ್ಕೂ ಬರಲ್ಲ. ಏನ್ ಮಾಡ್ಬೇಕ್ರಿ ವೇಸ್ಟ್ ವಾಟರ್ ಅನ್ನ ಇಟ್ಕೊಂಡು ಅಂತ ಸಿಲಿಕಾನ್ ಸಿಟಿ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಕೊಳಚೆ ನೀರಿನ ಭಾಗ್ಯ ಈಗ ಕುಡಿಯೋಕ್ಕೂ ಆಗಲ್ಲ, ಬಳಸೋಕ್ಕೂ ಬರಲ್ಲ. ಬಳಸಕ್ಕೆ ಆಗಲ್ಲ ಅಂದ್ಮೇಲೆ ಇನ್ನು ಕುಡಿಯೋ ಪ್ರಶ್ನೆ ಅಂತೂ ದೂರ ಉಳಿತು. ವೇಸ್ಟ್ ವಾಟರ್ ಅಂತ ರಸ್ತೆಗೆ ಬಿಟ್ಟರೂ ಕೆಟ್ಟ ವಾಸನೆ ಬರುತ್ತೆ ಅಂತ ನೀರಿದು. ಬೆಂಗಳೂರು ಮಂದಿಗೆ ಕೊಳಕು ನೀರಿನ ಭಾಗ್ಯ ಕೊಟ್ಟಿದೆ BWSSB. ಕಾವೇರಿ ನೀರಿನ ಪೈಪ್ನಲ್ಲಿ ಗಬ್ಬು ವಾಸನೆ ಬರ್ತಿದೆ. ನೀರು ಬಳಸಕ್ಕೂ ಯೋಗ್ಯ ಇಲ್ಲ, ಕುಡಿಯೋಕ್ಕೂ ಯೋಗ್ಯ ಇಲ್ಲ. ಈ ಕಡೆ ರಸ್ತೆಗೆ ಬಿಟ್ರೆ ಅದು ಕೂಡ ಕೆಟ್ಟ ವಾಸನೆ ಬರುತ್ತೆ. ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ನೀರಿಲ್ಲದೆ ಹೇಗೆ ಬದುಕೋದು ಅನ್ನುವಂತಹ ಪ್ರಶ್ನೆ ಜನರಲ್ಲಿ ಇರೋವಂಥದ್ದು. ಕಾವೇರಿ ನೀರು, ಶುದ್ಧವಾದ ಕಾವೇರಿ ನೀರು ಕೊಳಾಯಿಯಲ್ಲಿ ಬಂದ್ರೆ ಅದೇ ಬೆಂಗಳೂರಿಗೆ ನೀರಿನ ಆಧಾರ. ಅದನ್ನೇ ನಂಬಿಕೊಂಡು, ಕಾವೇರಿ ವಾಟರ್ನೇ ನಂಬಿಕೊಂಡು ಬೆಂಗಳೂರು ಜನ ಇದ್ದಾರೆ. ಅದನ್ನೇ ಬಳಸಕ್ಕಾಗಲಿಲ್ಲ ಅಂದ್ರೆ ನೀರಿನ ಮೂಲ ಏನು ಅಂತ. ಈ ರೀತಿಯಾಗಿ ಕೊಳಚೆ ನೀರು ಕೊಳಾಯಿಯಲ್ಲಿ ಬಂದ್ರೆ ಜನ ನೀರಿಗಾಗಿ ಏನನ್ನ ಅವಲಂಬಿಸ್ಬೇಕು ಅಂತ ಈ ಕಡೆ ಬಳಸೋಕ್ಕೂ ಬರಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕುಡಿಯೋ ಪ್ರಶ್ನೆ ಅಂತೂ ದೂರ ಉಳಿತು. ಕುಡಿಯೋಕ್ಕೂ ಸಾಧ್ಯ ಇಲ್ಲ, ಬಳಸೋಕ್ಕೂ ಸಾಧ್ಯ ಇಲ್ಲ. ಇನ್ನು ವೇಸ್ಟ್ ವಾಟರ್ ಅಂತ ಏನಾದ್ರು ರಸ್ತೆಗೆ ಬಿಟ್ರೆ ರಸ್ತೆನೇ ಗಬ್ಬು ವಾಸನೆ ಹೊಡಿತಿದೆ ಅಂತಿದ್ದಾರೆ ಸಿಲಿಕಾನ್ ಸಿಟಿಯ ಜನರು. ಈ ಬಗ್ಗೆ BWSSB ಕೂಡ ಅಧಿಕಾರಿಗಳು ಕೇರೇ ಮಾಡ್ತಿಲ್ಲ, ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ನೀರಿಗಾಗಿ ಜನರು ಓದಾಡ್ತಿದ್ದಾರೆ. ಈಗ ನಮ್ಮ ನಗರದಲ್ಲಿ ಕುಡಿಯೋ ನೀರು ಅಪಾಯದಲ್ಲಿದೆ. ಯಾಕಂದರೆ ಎಷ್ಟು ಕಲ್ಮಶವಾದ ನೀರು ಇವತ್ತು ಜಲಮಂಡಲದವರು ಬಿಡ್ತಾ ಇದ್ದಾರೆ ಅಂದರೆ ಅಷ್ಟು ಕಲ್ಮಶವಾಗಿದೆ. ಈ ನೀರನ್ನ ಕುಡಿದ್ರೆ ನಮಗೆ ರೋಗ ಬರೋದಂತೂ ಖಚಿತ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇವತ್ತು ಮಲೇರಿಯಾ, ಶೀತ, ಕೆಮ್ಮು, ನೆಗಡಿ ಈ ಥರದ್ದೆಲ್ಲ ಕಾಯಿಲೆಗಳು, ರೋಗಗಳು ಬರ್ತಾ ಇರೋದೇ ಒಂದು ಕುಡಿಯೋ ನೀರಿಂದ. ನಾವು ಟ್ಯಾಕ್ಸ್ ಕಟ್ತೀರಿ ಸ್ವಾಮಿ, ನಮಗೆ ಕುಡಿಯೋ ನೀರನ್ನ, ಶುದ್ಧ ಕುಡಿಯೋ ನೀರನ್ನು ಕುಡಿ ಅಂತ ಸರ್ಕಾರಕ್ಕೆ ನಾವು ಜನಸಾಮಾನ್ಯರಾಗಿ ಕೇಳ್ಕೊಳ್ಬೇಕಲ್ವಾ? ನೀವು ಅದನ್ನು ಕೊಡಬೇಕಲ್ವಾ? ಯಾಕೆ ಇವತ್ತು ಒಂದು ವಿಷಕರವಾದ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀರಾ? ದಯವಿಟ್ಟು ಶುದ್ಧ ಕುಡಿಯುವ ನೀರನ್ನು ಕೊಡಿ ಅಂತ ಸರ್ಕಾರಕ್ಕೆ